ವೆಲ್ಕಮ್ ಟು ಸಮಿಟ್ ಅಕಾಡೆಮಿ ಅನ್ವೇಷಣ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಫಾರ್ KAS 2024. ಇವತ್ತಿನ ಈ ವಿಡಿಯೋದಲ್ಲಿ ಎನ್ವೈರನ್ಮೆಂಟ್ ಬೇಸ್ಡ್ ಕ್ವೆಶನ್ ಕ್ಲೈಮೇಟ್ ಚೇಂಜ್ ಎಸ್ಪೆಷಲಿ ನೋಡೋಣ. ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಫಾರ್ ಮೋರ್ ಸಚ್ ಇನ್ಫಾರ್ಮೇಟಿವ್ ವಿಡಿಯೋಸ್. ಲೆಟ್ ಅಸ್ ಸಿ ದ ಕ್ವೆಶನ್ಸ್. ಫಸ್ಟ್ ಕ್ವೆಶನ್, ಕಾರ್ಬನ್ ಸೀಕ್ವೆಸ್ಟ್ರೇಷನ್ ಈಸ್. ಕಾರ್ಬನ್ ಸೀಕ್ವೆಸ್ಟ್ರೇಷನ್ ಅಂದ್ರೆ ಏನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಕಾರ್ಬನ್ ಕ್ಯಾಪ್ಚರ್ ಅಂಡ್ ಸ್ಟೋರೇಜ್, ಆಪ್ಷನ್ ಬಿ ರೆಡ್ಯೂಸಿಂಗ್ ಎಮಿಷನ್ ಆಫ್ ಕಾರ್ಬನ್ ಫ್ರಮ್ ಫಾಸಿಲ್ ಫ್ಯೂಲ್ಸ್, option C process which do not use fossil fuels, option D selling carbon emission permit. ಸೊ ಕಾರ್ಬನ್ ಸೀಕ್ವೆಸ್ಟ್ರೇಷನ್ ಅಂದ್ರೆ ಏನು ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಆಪ್ಷನ್ ಹೇಳ್ತಾ ಇರೋದು ಕಾರ್ಬನ್ ನ ಹಿಡಿದು ಎಲ್ಲಾದ್ರೂ ಸ್ಟೋರ್ ಮಾಡಿದ್ರೆ ಅವಾಗ ಅದು ಕಾರ್ಬನ್ ಸೀಕ್ವೆಸ್ಟ್ರೇಷನ್ ಅಂತ. ಸೆಕೆಂಡ್ ಒನ್ ಹೇಳ್ತಾ ಇರೋದು ಫಾಸಿಲ್ ಫ್ಯೂಲ್ಸ್ ಇಂದ ಬರ್ತಾ ಇರೋ ಕಾರ್ಬನ್ ಅನ್ನ ನಾವು ರೆಡ್ಯೂಸ್ ಮಾಡ್ಬೇಕು ಅಂತ. ಫಾಸಿಲ್ ಫ್ಯೂಲ್ಸ್ ಅಂದ್ರೆ ಪೆಟ್ರೋಲು, ಡೀಸೆಲ್, ಕಲ್ಲಿದ್ದು, ಕೋಲು ಅದನ್ನೆಲ್ಲ ಕಾಯಿಸಿದಾಗ ಬರಂತ ಕಾರ್ಬನ್ ಅನ್ನ ರೆಡ್ಯೂಸ್ ಮಾಡ್ಬೇಕು ಅಂತ ಆಪ್ಷನ್ ಬಿ ಹೇಳ್ತಾ ಇದೆ. ಸಿ ಪ್ರಾಸೆಸ್ ವಿಚ್ ಡು ನಾಟ್ ಯೂಸ್ ಫಾಸಿಲ್ ಫ್ಯೂಲ್ಸ್. ಯಾವ್ದಾದ್ರು ಒಂದು ಪ್ರಾಸೆಸ್ ಫಾಸಿಲ್ ಫ್ಯೂಲ್ ನ ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ಆವಾಗ ಅದನ್ನ ನಾವು ಕಾರ್ಬನ್ ಸೀಕ್ವೆಸ್ಟ್ರೇಷನ್ ಅಂತ ಹೇಳ್ತೀವಿ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಒನ್ ಸೆಲ್ಲಿಂಗ್ ಕಾರ್ಬನ್ ಎಮಿಷನ್ ಪರ್ಮಿಟ್. ಸೊ ಈಗ ನಮ್ ದೇಶದಲ್ಲಿ ಪ್ರತಿಯೊಂದು ದೇಶಕ್ಕೂ ಜನಸಂಖ್ಯೆ ಮತ್ತೆ ಅವ್ರು ಮಾಡ್ತಾ ಇರೋಂತ ಪ್ರೋಸೆಸ್ ಅಲ್ಲಿ ಇಷ್ಟು ಕಾರ್ಬನ್ ಒಂದ್ ದೇಶ ಎಮಿಟ್ ಮಾಡ್ಬೋದು ಅಂತ ಇರತ್ತೆ. ಅದಕ್ಕೂ ಹೆಚ್ಚು ನೀವೇನಾದ್ರೂ ಎಮಿಷನ್ ಮಾಡ್ತೀನಿ ಅಂತ ಅನ್ನೋದಾದ್ರೆ ಆಗ ನೀವ್ ಅದನ್ನ ಬೇರೆ ದೇಶದಿಂದ ಕೊಂಡ್ಕೋಬೇಕು. ಸೊ ಯಾರಾದ್ರೂ ಅದನ್ನ ಎಮಿಟ್ ಮಾಡ್ದೇನೆ ಅವ್ರ ದೇಶದಲ್ಲಿ ಕಡಿಮೆ ಎಮಿಟ್ ಮಾಡಿ ಅವ್ರು ಅದನ್ನ ಸೇವ್ ಮಾಡಿ ಇಟ್ಕೊಂಡಿದ್ರೆ ನಿಮಗೆ ಮಾರ್ಬೋದು. ಸೊ ಕಾರ್ಬನ್ ಕ್ರೆಡಿಟ್ ಅಂತ ನೀವ್ ಅದನ್ನ ಆಕ್ಚುಲಿ ಪರ್ಚೇಸ್ ಮಾಡ್ಬೋದು. ಸೊ ಆ ತರ ಡಿ ಅಲ್ಲಿ ಆ ತರ ಒಂದು ದೇಶ ಇನ್ನೊಂದು ದೇಶಕ್ಕೆ ಕಾರ್ಬನ್ ಕ್ರೆಡಿಟ್ ಅನ್ನ ಸೇಲ್ ಮಾಡೋದನ್ನ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಪ್ರಕಾರ ಇವಾಗ ಆನ್ಸರ್ ಕಾರ್ಬನ್ ಸೀಕ್ವೆಸ್ಟ್ರೇಷನ್ ಏನು ಅಂತ ಹೇಳಿದ್ರೆ ಇಟ್ ಇಸ್ ಆಪ್ಷನ್ ಎ. ಸೊ ಕಾರ್ಬನ್ ಕ್ಯಾಪ್ಚರ್ ಅಂಡ್ ಸ್ಟೋರೇಜ್. ಸೊ ಈಗ ಕಾರ್ಬನ್ ಇವಾಗ ನಾವು ವೆಹಿಕಲ್ ಆಗ್ಲಿ ಇಂಡಸ್ಟ್ರಿಯಿಂದ ಬರ್ತಾ ಇರೋದನ್ನ ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಯಾಕಂದ್ರೆ ಗ್ಲೋಬಲ್ ವಾರ್ಮಿಂಗ್, ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ. ಬಟ್ ಆಲ್ರೆಡಿ ಕಾರ್ಬನ್ ಇವಾಗ ಅಟ್ಮಾಸ್ಫಿಯರ್ ಅಲ್ಲಿ ತುಂಬಾ ಜಾಸ್ತಿ ಆಗೋಗಿದೆ. ಸೊ ಅದನ್ನ ಕಡಿಮೆ ಮಾಡ್ಬೇಕು. ಸೊ ಆಲ್ರೆಡಿ ಈಗ ಅಟ್ಮಾಸ್ಫಿಯರ್ ಅಲ್ಲಿ ಇರೋದನ್ನ ನೀವು ಕಡಿಮೆ ಮಾಡೋದಕ್ಕೆ ಅದನ್ನ ಹಿಡಿಬೇಕು ಫಸ್ಟ್. ಆ ಹಿಡಿಯೋದೇ ತುಂಬಾ ಕಷ್ಟ. ಸೊ ಆ ಹಿಡಿಯೋದನ್ನ ನಾವು ಕಾರ್ಬನ್ ಸೀಕ್ವೆಸ್ಟ್ರೇಷನ್ ಅಂತ ಹೇಳ್ತೀವಿ. ಹಿಡಿದ್ರೆ ನೀವು ಆ ಕಾರ್ಬನ್ ಅವಾಗ ಎಲ್ಲಾದ್ರೂ ಒಂದ್ ಕಡೆ ಅದನ್ನ ಸೇಫ್ ಆಗಿ ತುಂಬಾ ವರ್ಷ ಹೊರಗೆ ಬರ್ದಂಗೆ ಎಲ್ಲಾದ್ರೂ ಒಂದ್ ಕಡೆ ಅದನ್ನ ಇಡ್ಬೋದು. ಬಟ್ ಹಿಡಿಬೇಕಲ್ಲ, ಹಿಡಿಯೋ ಕೆಲ್ಸನ ಸೀಕ್ವೆಸ್ಟ್ರೇಷನ್ ಅಂತ ಹೇಳ್ತಾರೆ. ಓಕೆ, ಸೊ ದಟ್ ಈಸ್ ಆನ್ಸರ್ ಇಸ್ ಆಪ್ಷನ್ ಎ. ನೆಕ್ಸ್ಟ್ ಸೆಕೆಂಡ್ ಒನ್ ಇಸ್ ಯುವರ್ ಬ್ಲೂ ಕಾರ್ಬನ್ ಸಿಂಕ್. What is blue carbon sink? So option A says carbon stored in aquatic, coastal and marine ecosystem. ಸೊ ಕಾರ್ಬನ್ ಇವಾಗ ನೀರ್ ಒಳಗಡೆ ಇದ್ರೆ ಅಥವಾ ಕೋಸ್ಟಲ್ ಕರಾವಳಿ ಪ್ರದೇಶದಲ್ಲೆಲ್ಲ ಕಾರ್ಬನ್ ಸ್ಟೋರ್ ಆದ್ರೆ ಅಥವಾ ಸಮುದ್ರದೊಳಗಡೆ ಇರೋ ಇಕೋಸಿಸ್ಟಮ್, ಸಾಗರ ಅಥವಾ ಸಮುದ್ರದೊಳಗಡೆ ಇರೋ ಇಕೋಸಿಸ್ಟಮ್, ಸೊ ಅಲ್ಲಿ ಸ್ಟೋರ್ ಆದ್ರೆ ಅದನ್ನ ಬ್ಲೂ ಕಾರ್ಬನ್ ಸಿಂಕ್ ಅಂತ ಹೇಳ್ತಾ ಇದಾರೆ. ನೆಕ್ಸ್ಟ್ ಬಿ ಇಸ್ ಸೇಯಿಂಗ್ ಕಾರ್ಬನ್ ರಿಲೀಸ್ಡ್ ಫ್ರಮ್ ಓಷನ್ಸ್. ಸಾಗರನೇ ಅಥವಾ ಓಷನ್ನೇ ಇವಾಗ ನಿಮ್ಗೆ ಕಾರ್ಬನ್ ನ ಹೊರಗಡೆ ಹಾಕಿದ್ರೆ ಸೊ ಆಗ ಅದನ್ನ ಬ್ಲೂ ಕಾರ್ಬನ್ ಸಿಂಕ್ ಅಂತ ಕರಿತೀವಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಫಾಸಿಲ್ ಫ್ಯೂಲ್ಸ್ ಫ್ರಮ್ ಓಷನ್ ಎಮಿಟಿಂಗ್ ಕಾರ್ಬನ್. ಸೊ ಈಗ ಫಾಸಿಲ್ ಫ್ಯೂಲ್ಸ್ ಆಯಿಲ್ ಅದೆಲ್ಲ ಇದ್ರಲ್ಲೂ ಇರುತ್ತೆ ಸಮುದ್ರದ ಒಳಗಡೆ ನೀರಲ್ಲಿ. ಸೊ ಅದು ಇವಾಗ ಕಾರ್ಬನ್ ಹೊರಗಡೆ ಬಿಡ್ತಾ ಇದೆ, ಅದು ಬ್ಲೂ ಕಾರ್ಬನ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಕಾರ್ಬನ್ ಸ್ಟೋರ್ಡ್ ಇನ್ ಸಾಯಿಲ್. ಸೊ ಭೂಮಿ ಒಳಗಡೆ ಎಲ್ಲ ಕಾರ್ಬನ್ ಇರುತ್ತೆ, ಬಂಡೆಗಳಲ್ಲಿ ಎಲ್ಲ. ಸೊ ಅದನ್ನ ಬ್ಲೂ ಕಾರ್ಬನ್ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಇದ್ರ ಪ್ರಕಾರ ಈ ಕ್ವೆಶನ್ ಪ್ರಕಾರ ಬ್ಲೂ ಕಾರ್ಬನ್ ಸಿಂಕ್ ಇಸ್ ಕಾರ್ಬನ್ ಸ್ಟೋರ್ಡ್ ಇನ್ ಅಕ್ವಾಟಿಕ್, ಕೋಸ್ಟಲ್ ಅಂಡ್ ಮರೀನ್ ಇಕೋಸಿಸ್ಟಮ್ಸ್. ಸೊ ಈಗ ಕಾರ್ಬನ್ ಸೀಕ್ವೆಸ್ಟ್ರೇಷನ್ ಮಾಡ್ತೀರಾ, ಕಾರ್ಬನ್ ನ ಹಿಡಿತೀರಾ, ಹಿಡಿದ್ಮೇಲೆ ಅದನ್ನೆಲ್ಲಾದ್ರೂ ಒಂದ್ ಕಡೆ ಇಡ್ಬೇಕಲ್ಲ. ಆ ಇಡೋ ಜಾಗನ ನಾವು ಸಿಂಕ್ ಅಂತ ಹೇಳಿ ಕರಿತೀವಿ. ಸೊ ಸಿಂಕ್ ಗಳಲ್ಲಿ ನಿಮ್ಗೆ ಎರಡ್ ತರ ಸಿಂಕ್ ಬರುತ್ತೆ. ಒಂದು ಗ್ರೀನ್ ಸಿಂಕ್ ಬರುತ್ತೆ, ಇನ್ನೊಂದು ನಿಮ್ಗೆ ಬ್ಲೂ ಸಿಂಕ್ ಬರುತ್ತೆ. ಬ್ಲೂ ಸಿಂಕ್ ಅಂತ ಹೇಳೋದು ಸಮುದ್ರದಲ್ಲಿ ಇಟ್ಟಾಗ, ನೀರಲ್ಲಿ ಇಟ್ಟಾಗ. ಸೊ ನೀರ್ ಒಳಗಡೆ ಇವಾಗ ಡೈರೆಕ್ಟ್ ಆಗಿ ಕಾರ್ಬನ್ ಡೈಆಕ್ಸೈಡ್ ನೀರ್ ಒಳಗಡೆಗೆನೆ ಡಿಸಾಲ್ವ್ ಆಗುತ್ತೆ. ಸೊ ಅದು ಡಿಸಾಲ್ವ್ ಆಗಿ ಅದು ಒಂದು ವೀಕ್ ಕಾರ್ಬೋನಿಕ್ ಆಸಿಡ್ ಫಾರ್ಮ್ ಆಗುತ್ತೆ. ಸೊ ಕಾರ್ಬೋನಿಕ್ ಆಸಿಡ್ ಫಾರ್ಮ್ ಅಲ್ಲಿ ಇಡ್ಬೋದು. ಇಲ್ವಾ ಕೋರಲ್ಗಳು ಮತ್ತೆ ಇವು ಕಪೆ ಚಿಪ್ಪು, ಶೆಲ್ಡ್ ಅನಿಮಲ್ಸ್ ಎಲ್ಲ ಏನ್ ಮಾಡ್ತವೆ, ಅವು ಕ್ಯಾಲ್ಸಿಯಂ ಕಾರ್ಬೋನೇಟ್ ತರ ಅದನ್ನ ಕಾರ್ಬೋನೇಟ್ ಇಟ್ಕೋತವೆ. ಸೊ ಆ ರೀತಿನಾದ್ರೂ ಇಡ್ಬೋದು ಓಷನ್ ಒಳಗಡೆ. ಇಲ್ಲ ಓಷನ್ ಒಳಗಡೆ ಗಿಡ ಇರ್ತವೆ, ಅವು ಫೋಟೋಸಿಂಥಸಿಸ್ ಮಾಡ್ತವೆ, ಅವು ಯೂಸ್ ಮಾಡ್ತವೆ ಕಾರ್ಬನ್ ನ. ಸೊ ಈ ರೀತಿ ಎಲ್ಲ ನಾವು ಓಷನ್ ಒಳಗಡೆಗೆ ಇಡ್ಬೋದು ಕಾರ್ಬನ್ ನ. ಸೊ ಅವಾಗ ಅದನ್ನ ಬ್ಲೂ ಕಾರ್ಬನ್ ಸಿಂಕ್ ಅಂತ ಹೇಳ್ತಾರೆ. ಗ್ರೀನ್ ಕಾರ್ಬನ್ ಸಿಂಕ್ ಅಂತ ಹೇಳಿದ್ರೆ ಗಿಡಗಳು ಇಟ್ಕೊಳ್ಳೋದು. ಸೊ ಗಿಡಗಳು ಇವಾಗ ಹಗಲೊತ್ತಲ್ಲಿ ದೇ ಆರ್ ಡೂಯಿಂಗ್ ಫೋಟೋಸಿಂಥಸಿಸ್. ಸೊ ಕಾರ್ಬನ್ ಡೈಆಕ್ಸೈಡ್ ಬೇಕು, ವಾಟರ್ ಬೇಕು, ಅದಕ್ಕೆ 6CO2 6H2O ಬೇಕು. ಅದಿದ್ದು ನಿಮ್ಗೆ ಸೂರ್ಯನ್ ಬಿಸಿಲಿದ್ದು ಅದ್ರ ಜೊತೆಗೆ ಕ್ಲೋರೋಫಿಲ್ ಇದ್ರೆ ಅವಾಗ ಅದನ್ನ ಅದು C6H12O6 ಅಂತ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಪ್ಲಸ್ 6O2 ನಮಗ್ ಉಸಿರಾಡಕ್ ಬಿಟ್ಬಿಡುತ್ತೆ. ಸೊ C6 ಇಲ್ಲಿ H12O6 ಅಲ್ಲಿ 6 ಆಟಮ್ಸ್ ಆಫ್ ಕಾರ್ಬನ್.
ಅದನ್ನ ಅದು ಗಿಡ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ, ಅವಾಗ ಅದನ್ನ ನಾವು ಗ್ರೀನ್ ಸಿಂಕ್ ಅಂತ ಹೇಳಿ ಕರಿತೀವಿ. ಸೊ ಗಿಡ ಇಟ್ಕೊಂಡಾಗ ಫಾರೆಸ್ಟ್ ಒಳಗಡೆ ಎಲ್ಲ ಇರೋ ಕಾರ್ಬನ್ ನಾವು ಗ್ರೀನ್ ಸಿಂಕ್ ಅಂತೀವಿ, ನೀರು ಓಷನ್ ಇದ್ರೊಳಗಡೆ ಇರೋದನ್ನೆಲ್ಲಾನು ನಾವು ಬ್ಲೂ ಸಿಂಕ್ ಅಂತ ಹೇಳ್ತೀವಿ. ಸೊ 2 ಡಾಮಿನೆಂಟ್ ಸಿಂಕ್ ಗಳಿದಾವೆ. ಓಕೆ, ಥರ್ಡ್ ಕ್ವೆಶನ್, ಅರೇಂಜ್ ದ ಬಿಲೋ ಇವೆಂಟ್ಸ್ ಅಕಾರ್ಡಿಂಗ್ ಟು ಕ್ರೋನಾಲಜಿಕಲ್ ಆರ್ಡರ್. ಸೊ ಯಾವ್ಯಾವ ವರ್ಷದಲ್ಲಿ ಯಾವ್ದಾಯ್ತು ಒಂದು ಕೆಳಗಿಂದ ಮೇಲಕ್ಕೆ ಅರೇಂಜ್ ಮಾಡಿ ಅಂತ ಹೇಳ್ತಾ ಇದಾರೆ. ಸೊ ನೆಕ್ಸ್ಟ್ ಫಾರ್ಮೇಶನ್ ಆಫ್ GEF ಗ್ಲೋಬಲ್ ಎನ್ವೈರನ್ಮೆಂಟ್ ಫೆಸಿಲಿಟಿ. ನೆಕ್ಸ್ಟ್ ಸೆಕೆಂಡ್ ಒನ್ ಫಾರ್ಮೇಶನ್ ಆಫ್ UNEP ಯುನೈಟೆಡ್ ನೇಷನ್ಸ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್. ಥರ್ಡ್ ಇಸ್ UNFCCC ಓಪನ್ ಫಾರ್ ಸಿಗ್ನೇಟರಿ. ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಫಾರ್ ಕ್ಲೈಮೇಟ್ ಚೇಂಜ್ ಇಸ್ ಓಪನ್ ಫಾರ್ ಸಿಗ್ನೇಟರಿ ಅಂತ ಹೇಳ್ತಾ ಇದಾರೆ. ಸೊ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಫಾರ್ ಕ್ಲೈಮೇಟ್ ಚೇಂಜ್ ಅನ್ನ ಎಲ್ಲರೂ ಬಂದ್ ಸೇರಿ ಅಂತ ಓಪನ್ ಮಾಡಿದ್ರು ಅಂತ. ನೆಕ್ಸ್ಟ್ IPCC ಇಸ್ ಸೆಟಪ್, ಇಂಟರ್ ಗವರ್ಮೆಂಟ್ ಪ್ಯಾನಲ್ ಫಾರ್ ಕ್ಲೈಮೇಟ್ ಚೇಂಜ್ ಅನ್ನ ಸೆಟಪ್ ಮಾಡಿದ್ದಾರೆ ಅಂತ. ಸೊ ಇದನ್ನ ಇವಾಗ ಆರ್ಡರ್ ಅಲ್ಲಿ ಅರೇಂಜ್ ಮಾಡಬೇಕು. UNEP ನೇ ಅತ್ಯಂತ ಮೊದಲು ಸ್ಟಾರ್ಟ್ ಆಗಿದ್ದು. ಸೊ ಫಸ್ಟ್ ಇವೆಂಟ್ ನಮ್ಮಲ್ಲಿ ಎನ್ವೈರ್ಮೆಂಟ್ ಗೋಸ್ಕರ ವರ್ಲ್ಡ್ ಅಲ್ಲಿ ಮಾಡಿದ್ದು ರಾಮ್ಸಾರ್ ಕನ್ವೆನ್ಷನ್. ರಾಮ್ಸಾರ್ ಕನ್ವೆನ್ಷನ್ ಆಗ್ತಾ ಇದ್ದಂಗೆನೆ 1971 ನಲ್ಲಿ ಇಮಿಡಿಯೇಟ್ಲಿ ನೆಕ್ಸ್ಟ್ ಇಯರ್ ವಿ ಡು UNEP. ಸೊ UNEP ಇಸ್ ಇನ್ ದ ಇಯರ್ 1972. ಅದಾಗ್ತಾ ಇದ್ದಂಗೆ ನೆಕ್ಸ್ಟ್ ದೇ ಐಡೆಂಟಿಫೈ ದಟ್ ದರ್ ಇಸ್ ಕ್ಲೈಮೇಟ್ ಚೇಂಜ್ ಆಗ್ತಿದೆ ಅಂತ ಐಡೆಂಟಿಫೈ ಮಾಡ್ಕೋತಾರೆ. ಐಡೆಂಟಿಫೈ ಮಾಡ್ಕೊಂಡಾಗ IPCC ನ ಸೆಟಪ್ ಮಾಡ್ತಾರೆ 1988. ಇವ್ರ ಕೆಲಸ ಏನು ಅಂದ್ರೆ ಇವರು ಕ್ಲೈಮೇಟ್ ಚೇಂಜ್ ಬೇಕಾಗಿರೋಂಥ ರಿಸರ್ಚ್ಗಳು ಅದನ್ನೆಲ್ಲಾನು ಅವರು ನೋಡ್ಕೋತಾರೆ. ಓಕೆ, ಸೊ ರಿಸರ್ಚ್ ಆಗ್ಲಿ ಅಥವಾ ಏನಾದ್ರು ಒಂದು ಹೊಸದು ಅಥವಾ ಅದ್ರಲ್ಲಿ ಏನಾದ್ರು ಸ್ಟಡಿ ಬಂದು ಏನ್ ಆಗ್ತಿದೆ, ಸೊ ಎವ್ರಿಥಿಂಗ್ ರಿಲೇಟೆಡ್ ಟು ಕ್ಲೈಮೇಟ್ ಚೇಂಜ್ ಸ್ಟಡೀಸ್ ಇಸ್ ಇನ್ ಯೋರ್ IPCC. ನೆಕ್ಸ್ಟ್ ಇದಕ್ಕೆ ಫಾರ್ಮೇಶನ್ ಆಫ್ ಗ್ಲೋಬಲ್ ಎನ್ವೈರನ್ಮೆಂಟ್ ಫೆಸಿಲಿಟಿ GEP. ಸೊ ಈಗ ಇವ್ರೇನೋ ನೋಡ್ಕೋತಾರೆ ಆ ರಿಸರ್ಚ್ ಅದು ಇದನ್ನೆಲ್ಲ, ಬಟ್ ಅದನ್ನ ಫಂಡ್ ಮಾಡೋದಕ್ಕೆ ಬೇಕು. ಸೊ ಫಂಡ್ ಮಾಡೋದಕ್ಕೆ ಈಗ ದುಡ್ಡು ಇಟ್ಕೊಂಡು ಅದನ್ನ ದುಡ್ಡನ್ನ ಕೊಡೋಂಥದ್ದು ಇವ್ರು ಕೊಡ್ತಾರೆ GEF ಅವರು. ಸೊ GEF ಅವರು ಅದನ್ನ ವರ್ಲ್ಡ್ ಬ್ಯಾಂಕ್ ನೋಡ್ಕೊಳ್ಳುತ್ತೆ. ಸೊ GEF ಇಸ್ ಅಂಡರ್ ವರ್ಲ್ಡ್ ಬ್ಯಾಂಕ್. ಸೊ ವರ್ಲ್ಡ್ ಬ್ಯಾಂಕ್ ಟೇಕ್ಸ್ ಕೇರ್ ಆಫ್ GEF. ಇದರಲ್ಲಿ ಇವಾಗ ಇವ್ರೇನೇನು ಈ ರಿಸರ್ಚ್ ಎಲ್ಲ ಇದೆಯಲ್ಲ, ಸೊ ಅದು ಮಾಡಂತದಕ್ಕೆ ಎಲ್ಲದಕ್ಕೂ ಫಂಡಿಂಗ್ ಅನ್ನ GEF ನೋಡ್ಕೊಳ್ಳುತ್ತೆ. ಓಕೆ, ಸೊ ನೆಕ್ಸ್ಟ್ UNFCC ಓಪನ್ ಫಾರ್ ಸಿಗ್ನೇಟರಿ. UNFCC ವಾಸ್ ಓಪನ್ ಫಾರ್ ಸಿಗ್ನೇಟರಿ ಇನ್ 1992. ಓಕೆ, ಸೊ ದೀಸ್ ಆರ್ ದಿ ಸೀಕ್ವೆನ್ಸ್ ಆಫ್ ಈವೆಂಟ್ಸ್. ಸೊ ಈಗ ನಿಮ್ಗೆ ಫಸ್ಟ್ ಬಂದಿರೋದು 2. ಸೊ 2 ಬರ್ತಾ ಇದೆ. ಸೊ 2 ಆದ್ಮೇಲಿಂದ ನಿಮ್ಗೆ ನೆಕ್ಸ್ಟ್ ಬೇಕಾಗಿರೋದು 4, 1 ಮತ್ತೆ 3. ಸೊ 2, 4 ಮಾರ್ಕ್ ಮಾಡ್ಕೊಂಡ್ರೆ ಮಿಕ್ಕಿದೆಲ್ಲ ಅಲ್ಲೇ ಸಿಕ್ಬಿಡುತ್ತೆ. ಸೊ 2, 4, 1, 3 is the correct option. Fourth question, Paris Climate Change Conference COP21 was held in 2015. ಇದಾಗಿದ್ದು 2015 ಅಲ್ಲಿ. 2023, 2021, 2018, 2015. So answer option is 2015. Next, fifth question, United Nations Climate Change Conference COP28. COP ಅಂದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್. ಯಾರ್ಯಾರು ಸಿಗ್ನೇಟರೀಸ್ ಆಗಿರ್ತಾರೆ ಆ ಪಾರ್ಟಿಗಳು ಬಂದು ಕಾನ್ಫರೆನ್ಸ್ ಮಾಡ್ತಾರೆ. ಸೊ ಇಟ್ ಇಸ್ COP. COP28 2023 ಅಲ್ಲಿ ಎಲ್ಲಿ ನಡೆಸಿದ್ರು? ಬಾಕು ಅಜರ್ಬೈಜಾನ್, ದುಬೈ UAE, ನ್ಯೂ ಡೆಲ್ಲಿ ಇಂಡಿಯಾ, ಲಂಡನ್ ಇಂಗ್ಲೆಂಡ್. ಸೊ ಇಟ್ ವಾಸ್ ಹೆಲ್ಡ್ ಇನ್ ದುಬೈ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಲ್ಲಿ, UAE ಅಲ್ಲಿ ಕಂಡಕ್ಟ್ ಮಾಡಿದ್ರು. ನೆಕ್ಸ್ಟ್ ಇವಾಗ COP29 ಅನ್ನ ಬಾಕು ಅಜರ್ಬೈಜಾನ್ ಅಲ್ಲಿ ಮಾಡ್ತಾ ಇದ್ದಾರೆ 2024 ಅಲ್ಲಿ. ಸೊ 2024 ಅಲ್ಲಿ ನಡೆಯೋದು ಬಾಕು ಅಜರ್ಬೈಜಾನ್ ಅಲ್ಲಿ ನಡೆಯುತ್ತೆ. Answer is option B. Next, sixth one, which among the below is not a micronutrient required by plants for growth? So ಈಗ plants ಗೆ you require both micronutrient and macronutrient. ಅದಕ್ಕೆ macronutrient ಅಂದ್ರೆ ಜಾಸ್ತಿ ಪ್ರಮಾಣದಲ್ಲಿ ಬೇಕು, micronutrient ಅಂದ್ರೆ ಚಿಕ್ಕ ಪ್ರಮಾಣದಲ್ಲಿ ಬೇಕು. ಆದ್ರೂ micronutrient ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಇದ್ರಲ್ಲಿ ಯಾವ್ದು ಮೈಕ್ರೋನ್ಯೂಟ್ರಿಯೆಂಟ್ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಐರನ್, ಜಿಂಕ್, ಬೋರಾನ್, ಕ್ಯಾಲ್ಸಿಯಂ. ಸೊ ಇದರಲ್ಲಿ ಐರನ್, ಜಿಂಕ್ ಮತ್ತೆ ಬೋರಾನ್ 3 ಕೂಡ ಮೈಕ್ರೋನ್ಯೂಟ್ರಿಯೆಂಟ್, ಸಣ್ಣ ಪ್ರಮಾಣದಲ್ಲಿ ಬೇಕು. ಆದ್ರೆ ಕ್ಯಾಲ್ಸಿಯಂ ಬಂದು ಮ್ಯಾಕ್ರೋನ್ಯೂಟ್ರಿಯೆಂಟ್, ಇದು ಜಾಸ್ತಿನೇ ಬೇಕು ಗಿಡಕ್ಕೆ. ಸೊ ಗಿಡ ಬೆಳಿಬೇಕು ಅಂತ ಹೇಳಿದ್ರೆ ಇವಾಗ ಮೈಕ್ರೋನ್ಯೂಟ್ರಿಯೆಂಟ್ ಇಸ್ ಕ್ಯಾಲ್ಸಿಯಂ. ಸೊ ಯಾವ್ದು ಮೈಕ್ರೋನ್ಯೂಟ್ರಿಯೆಂಟ್ ಅಲ್ಲ ಅಂತ ಕೇಳಿದರೆ ಇಟ್ ಇಸ್ ಕ್ಯಾಲ್ಸಿಯಂ, ಬಿಕಾಸ್ ಕ್ಯಾಲ್ಸಿಯಂ ಇಸ್ ಅ ಮೈಕ್ರೋನ್ಯೂಟ್ರಿಯೆಂಟ್, ಜಾಸ್ತಿ ಬೇಕದು. ಸೊ ಗಿಡದಲ್ಲಿ ಇವಾಗ ನೀವು ನೋಡಕ್ ಹೋದ್ರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಬಂದು ಗೊಬ್ಬರ ನಾವು ಸಾಮಾನ್ಯವಾಗಿ ಹಾಕೋದು NPK. ಸೊ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ, ಅದು NPK ಬರುತ್ತೆ. ಅದಾದ್ಮೇಲೆ ಮೈಕ್ರೋನ್ಯೂಟ್ರಿಯೆಂಟ್ ಬೇರೆದ್ ಬೇಕಾಗಿರೋದು ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್. ಸೊ ಇದಿಷ್ಟು ಇನ್ ಜನರಲ್ ಮೈಕ್ರೋನ್ಯೂಟ್ರಿಯೆಂಟ್ಸ್. ಮೈಕ್ರೋನ್ಯೂಟ್ರಿಯೆಂಟ್ಸ್ ಕ್ಯಾಟಗರಿಯಲ್ಲಿ ಐರನ್, ಮ್ಯಾಂಗನೀಸ್, ಬೋರಾನ್, ಮೊಲಿಬ್ಡಿನಮ್, ಕಾಪರ್, ಜಿಂಕ್, ಫ್ಲೋರಿನ್ ಮತ್ತೆ ಕೋಬಾಲ್ಟ್ ಬರುತ್ತೆ. ಓಕೆ, ಸೊ ದೀಸ್ ಆರ್ ದ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂಡ್ ಮೈಕ್ರೋನ್ಯೂಟ್ರಿಯೆಂಟ್ಸ್. ನೆಕ್ಸ್ಟ್ ಸೆವೆಂತ್ ಒನ್, ವಿಚ್ ಅಮಾಂಗ್ ದ ಬಿಲೋ ಇಸ್ ಇನ್ಕರೆಕ್ಟ್ಲಿ ಮ್ಯಾಚ್ಡ್? ಯಾವುದು ಸರಿಯಾಗಿ ಮ್ಯಾಚ್ ಆಗಿಲ್ಲ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಒನ್, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972.
Environment Protection Act 1986, National Forest Policy Act 1988, Forest Right Act 2004. ಸೊ ಯಾವ್ದು ಕರೆಕ್ಟ್ ಆಗಿಲ್ಲ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ 3 ಕೂಡ ಕರೆಕ್ಟ್ ಆಗಿದಾವೆ. ಡಿ ಬಂದು ಇಟ್ ಇಸ್ 2006. ಫಾರೆಸ್ಟ್ ರೈಟ್ ಆಕ್ಟ್ ಬಂದು ಟ್ರೈಬ್ಸ್ ಕೊಡುವಂಥದ್ದು. ಸೊ ಟ್ರೈಬ್ಸ್ಗೆ ತುಂಬಾ ವರ್ಷ ನಮ್ಮಲ್ಲಿ ಕರೆಕ್ಟ್ ಆಗಿ ರೈಟ್ಸ್ ಕೊಟ್ಟಿರಲಿಲ್ಲ. ಸೊ ಫಾರೆಸ್ಟ್ ರೈಟ್ ಆಕ್ಟ್ ಅಲ್ಲಿ ಅವರಿಗೆ ಕರೆಕ್ಟ್ ಆಗಿ ರೈಟ್ಸ್ ಕೊಟ್ಟಿದ್ದಾರೆ. ಅದು 2006 ಅಲ್ಲಿ ಆಗಿದ್ದು. ನೆಕ್ಸ್ಟ್ 8th one, ಮ್ಯಾನೇಜ್ಮೆಂಟ್ ಆಫ್ ಮನಿ ಟುವರ್ಡ್ಸ್ ಕಾಂಪನ್ಸೇಟರಿ ಅಫಾರೆಸ್ಟೇಷನ್ ಇಸ್. ಕಾಂಪನ್ಸೇಟರಿ ಅಂದ್ರೆ ನಿಮ್ಗೆ ಗೊತ್ತಾಗಬೇಕು, ಕಾಂಪನ್ಸೇಟ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಎಲ್ಲೋ ನಾವು ಡಿಫಾರೆಸ್ಟೇಷನ್ ಮಾಡಿದೀವಿ, ಕಾಂಪನ್ಸೇಟ್ ಮಾಡ್ತಾ ಇದೀವಿ. ಸೊ ಎಲ್ಲೋ ಈಗ ಮಾಡಿರೋದಕ್ಕೆ ಇನ್ನೆಲ್ಲೋ ಹೋಗಿ ನಾವೀಗ ಅಫಾರೆಸ್ಟೇಷನ್ ಮಾಡಬೇಕು, ಅದಕ್ಕೆ ದುಡ್ಡು ಬೇಕು. ಮ್ಯಾನೇಜ್ಮೆಂಟ್ ಆಫ್ ಮನಿ ಟುವರ್ಡ್ಸ್ ಕಾಂಪನ್ಸೇಟರಿ ಅಫಾರೆಸ್ಟೇಷನ್ ಇಸ್. ಓಕೆ, ಸೊ ಆಪ್ಷನ್ ಎ ಕಮ್ಯುನಿಟಿ ಫಾರೆಸ್ಟ್ರಿ, ಆಪ್ಷನ್ ಬಿ ಸೋಷಿಯಲ್ ಫಾರೆಸ್ಟ್ರಿ, ಆಪ್ಷನ್ ಸಿ ಕಾಂಪನ್ಸೇಟರಿ ಅಫಾರೆಸ್ಟೇಷನ್ ಫಂಡ್ ಮ್ಯಾನೇಜ್ಮೆಂಟ್ ಅಂಡ್ ಪ್ಲಾನಿಂಗ್ ಅಥಾರಿಟಿ. ಶಾರ್ಟ್ ಫಾರ್ಮ್ ಬಂದು ಇದಕ್ಕೆ ಕ್ಯಾಂಪಾ. ಡಿ ಇಸ್ ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್. ಸೊ ಆಪ್ಷನ್ ಇಸ್ ಸಿ ಕಾಂಪನ್ಸೇಟರಿ ಅಫಾರೆಸ್ಟೇಷನ್ ಫಂಡ್ ಮ್ಯಾನೇಜ್ಮೆಂಟ್ ಅಂಡ್ ಪ್ಲಾನಿಂಗ್ ಅಥಾರಿಟಿ. ಸೊ ಈಗ ಯಾವ್ದಾದ್ರು ಏನಾದ್ರು ಒಂದು ಕನ್ಸ್ಟ್ರಕ್ಷನ್ ಮಾಡ್ತೀರಾ, ಆ ಟೈಮಲ್ಲಿ ನೀವು ಡಿಫಾರೆಸ್ಟೇಷನ್ ಮಾಡಲೇಬೇಕು. ಡೆವಲಪ್ಮೆಂಟ್ನ ತುಂಬಾ ಕಾಂಪ್ರಮೈಸ್ ಮಾಡೋಕ್ಕಾಗೋದಿಲ್ಲ. ಸೊ ಡೆವಲಪ್ಮೆಂಟು ಮಾಡ್ಬೇಕು. ಸೊ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಡಿಫಾರೆಸ್ಟೇಷನ್ ಆಗೇ ಆಗುತ್ತೆ. ಸೊ ಡಿಫಾರೆಸ್ಟೇಷನ್ ಆಗಿದ್ದಕ್ಕೆ ಎಷ್ಟು ಮರ ಕಡ್ದಿದ್ದಾರೆ, ಅದ್ರದ್ದು ವ್ಯಾಲ್ಯೂ ಎಷ್ಟು, ಮತ್ತಷ್ಟು ಮರ ಬೆಳೆಸಕ್ಕೆ ಎಷ್ಟು ವ್ಯಾಲ್ಯೂ ಆಗುತ್ತೆ, ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಕ್ಯಾಂಪಾದಲ್ಲಿ ಕಲೆಕ್ಟ್ ಮಾಡಿ ಇಟ್ಕೋತಾರೆ. ಕ್ಯಾಂಪಾದವರು ಹೋಗಿ ಅದನ್ನ ಆಮೇಲಿಂದ ಅಫಾರೆಸ್ಟೇಷನ್ ಬೇರೆ ಕಡೆ ಅಷ್ಟು ಮರಗಳನ್ನ ಕಾಂಪನ್ಸೇಟರಿ ಅಂತ ನೆಡ್ಬೇಕು. ಅದನ್ನ ನೆಟ್ಟು ಅದನ್ನ ಆ ಹಳೇದು ಎಷ್ಟು ಏಜ್ ಆಗಿತ್ತು ಅಷ್ಟು ಏಜ್ ವರ್ಗು ಅದನ್ನ ಚೆನ್ನಾಗಿ ನೋಡ್ಕೋಬೇಕು. ಸೊ ದಟ್ ಈಸ್ ಯುವರ್ ಕ್ಯಾಂಪಾ. ಓಕೆ, ಕಮ್ಯುನಿಟಿ ಫಾರೆಸ್ಟ್ರಿ ಅಂತ ಹೇಳಿದ್ರೆ ಎಲ್ಲೆಲ್ಲಿ ಕಮ್ಯುನಿಟಿ ಲ್ಯಾಂಡ್ ಇರುತ್ತೆ ಆ ಕಮ್ಯುನಿಟಿ ಲ್ಯಾಂಡ್ ಅಲ್ಲಿ ಇವಾಗ ದೇ ಡೂ ಯೋರ್ ಫಾರೆಸ್ಟ್ರಿ. ಓಕೆ, ಸೊ ಕಮ್ಯುನಿಟಿ ಲ್ಯಾಂಡ್ ಅಂತ ಹೇಳಿದ್ರೆ ಹಳ್ಳಿಗಳಲ್ಲೆಲ್ಲ ಇರುತ್ತೆ, ಗೋಮಾಳ ಅಂತ ಇರುತ್ತೆ, ಅಥವಾ ನಿಮ್ ಪಂಚಾಯತಿ ಆಫೀಸ್ಗಳಿರ್ಬೋದು. ಸೊ ಅದೆಲ್ಲ ಲ್ಯಾಂಡ್ ಇಟ್ ಬಿಲಾಂಗ್ಸ್ ಟು ದ ಎಂಟೈರ್ ಕಮ್ಯುನಿಟಿ. ಸೊ ಆ ಕಮ್ಯುನಿಟಿಯಲ್ಲೆಲ್ಲ ಆದಷ್ಟು ಮರಗಳನ್ನ ನೆಡಬೇಕು ಅಂತ ನೀವು ನೆಟ್ಟಿ ಮಾಡಿದಾಗ ಅದು ಕಮ್ಯುನಿಟಿ ಫಾರೆಸ್ಟ್ರಿ ಆಗತ್ತೆ. ಸೋಷಿಯಲ್ ಫಾರೆಸ್ಟ್ರಿ ಅಂತ ಹೇಳಿದ್ರೆ ಇವಾಗ ರೋಡ್ಗಳ ಸೈಡ್ ಅಲ್ಲಿ ಅಥವಾ ನಿಮ್ಗೆ ರೈಲ್ವೆ ಟ್ರ್ಯಾಕಿನ ಸೈಡ್ಗಳಲ್ಲಿ ಸೊ ಎಲ್ಲೆಲ್ಲಿ ಸಾಧ್ಯ ಅಲ್ಲೆಲ್ಲ ಮರಗಳನ್ನ ನೆಟ್ಟಾಗ ಅದನ್ನ ಸೋಷಿಯಲ್ ಫಾರೆಸ್ಟ್ರಿ ಅಂತ ಹೇಳ್ತೀವಿ. ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಕಾಡು ರಕ್ಷಣೆ. ಸೊ ಇವಾಗ ಯು ಹ್ಯಾವ್ ಟು ಪ್ರೊಟೆಕ್ಟ್ ದಿ ಫಾರೆಸ್ಟ್ ಏರಿಯಾ. ಸೊ ವೆನ್ ಯು ಆರ್ ಪ್ರೊಟೆಕ್ಟಿಂಗ್ ದ ಫಾರೆಸ್ಟ್ ಏರಿಯಾ ಬರೀ ಫಾರೆಸ್ಟ್ ಅಥಾರಿಟಿಯಿಂದ ಆಗಲ್ಲ, ಅಲ್ಲಿರೋ ಲೋಕಲ್ ಜನನು ಸೇರಿಸ್ಕೋಬೇಕು. ಲೋಕಲ್ ಕಮ್ಯುನಿಟಿ ಪ್ಲಸ್ ಫಾರೆಸ್ಟ್ ಇಬ್ರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಬ್ರು ಸೇರಿ ಇವಾಗ ಕಾಡಿನ ಸಂರಕ್ಷಣೆ ಮಾಡಿ ಅದನ್ನ ಬೆಳೆಸಿದಾಗ ಇಟ್ ಇಸ್ ಯುವರ್ ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್. ಓಕೆ, ಸೊ ದೀಸ್ ಆರ್ ದ ಅದರ್ ಆಪ್ಷನ್ಸ್ ವಿಚ್ ಆರ್ ಇನ್ ದ ಕ್ವೆಶ್ಚನ್. Next, 9th one, which among the below is not the outcome of Rio Earth Summit? ರಿಯೋ ಅರ್ತ್ ಸಮಿಟ್ ತುಂಬಾ ಇಂಪಾರ್ಟೆಂಟ್ ಸಮಿಟ್. ಇದು 1992 ಅಲ್ಲಿ ಆಯ್ತು. ಸೊ ಈ ಸಮಿಟ್ ಅಲ್ಲಿ ತುಂಬಾ ಒಪ್ಪಂದಗಳನ್ನ ಮಾಡ್ಕೊಂಡ್ರು. ಸೊ ಈ ಸಮಿಟ್ ಅಲ್ಲಿ ಯಾವುದು ಮಾಡ್ಕೊಳ್ಳಿಲ್ಲ ಒಪ್ಪಂದವಾಗಿ ಅಂತ ಕೇಳ್ತಾ ಇದ್ದಾರೆ. ಸೊ ಈ ಸಮಿಟ್ ಅಲ್ಲಿ UNFCCC, ಐಚಿ ಟಾರ್ಗೆಟ್ಸ್, UNCBD ಅಂದ್ರೆ ಯುನೈಟೆಡ್ ನೇಷನ್ಸ್ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ. ನೆಕ್ಸ್ಟ್ ಅಜೆಂಡಾ 21. ಸೊ ಇದರಲ್ಲಿ ಯಾವ್ದನ್ನ ನಾವು ಇವಾಗ ರಿಯೋ ಅರ್ತ್ ಸಮಿಟ್ ಅಲ್ಲಿ ಸೈನ್ ಮಾಡ್ಕೊಂಡಿಲ್ಲ ಅಥವಾ ಸ್ಟಾರ್ಟ್ ಮಾಡಿಲ್ಲ ಅಂತ ಕೇಳ್ತಿದ್ದಾರೆ. ಇಟ್ ಇಸ್ ಯುವರ್ ಐಚಿ ಟಾರ್ಗೆಟ್. ಅದು ಬಿಟ್ರೆ ಇದು ಕ್ಲೈಮೇಟ್ ಚೇಂಜಿಗೆ, ಬಯೋಡೈವರ್ಸಿಟಿಗೆ ಅಜೆಂಡಾ 21 ಅಂದ್ರೆ 21st ಸೆಂಚುರಿಗೆ ನಾವ್ ಹೆಂಗೆ ಕನ್ಸರ್ವೇಷನ್ ಮಾಡಬೇಕು ಎನ್ವೈರ್ಮೆಂಟ್ ನ, ಅದಕ್ಕೆ ಅಜೆಂಡಾ 21. ಸೊ ಇದನ್ನೆಲ್ಲಾನು ಸೈನ್ ಮಾಡ್ಕೊಂಡಿದ್ದು ಈ ರಿಯೋ ಅರ್ತ್ ಸಮಿಟ್ ಅಲ್ಲೇ ಅದನ್ನ ಓಪನ್ ಮಾಡಿದ್ದು, ಎಲ್ಲಾ ಒಪ್ಪಂದಗಳನ್ನ ಓಪನ್ ಮಾಡಿದ್ದು ಅವಾಗ್ಲೇನೆ. ಸೊ ರಿಯೋ ಅರ್ತ್ ಸಮಿಟ್ ಅಲ್ಲಿ ಐಚಿ ಟಾರ್ಗೆಟ್ ಅನ್ನ ಮಾಡ್ಲಿಲ್ಲ. ಸೊ ಆನ್ಸರ್ ಇಸ್ ಆಪ್ಷನ್ ಬಿ. ನೆಕ್ಸ್ಟ್ 10th question. ಕನ್ಸಿಡರ್ ದ ಬಿಲೋ ಸ್ಟೇಟ್ಮೆಂಟ್ಸ್. ಸ್ಟೇಟ್ಮೆಂಟ್ 1 ಏನಂತ ಹೇಳ್ತಿದೆ, ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಇಸ್ ಸೆಲೆಬ್ರೇಟೆಡ್ ಆನ್ February 2nd. ವರ್ಷ February 2nd ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಅಂತ ಹೇಳ್ತಾ ಇದ್ದಾರೆ. ಸ್ಟೇಟ್ಮೆಂಟ್ 2 ಅಲ್ಲಿ ಏನ್ ಹೇಳ್ತಿದ್ದಾರೆ, ಇಟ್ ಇಸ್ ಸೆಲೆಬ್ರೇಟೆಡ್ ಆನ್ February 2nd ಆಸ್ ರಾಮ್ಸಾರ್ ಕನ್ವೆನ್ಷನ್ ಸೈನ್ಡ್ ಆನ್ February 2, 1971. ಸೊ ಇದನ್ನ ಏನಕ್ಕೆ ಸೆಲೆಬ್ರೇಟ್ ಮಾಡ್ತೀವಿ February 2 ಅಂತ ಅಂದ್ರೆ ರಾಮಸಾರ್ ಕನ್ವೆನ್ಷನ್ ಅನ್ನ February 2, 1971 ಅಲ್ಲಿ ಸೈನ್ ಮಾಡಿದ್ರು. ಸೊ ರಾಮ್ಸಾರ್ ಕನ್ವೆನ್ಷನ್ ಸೈನ್ ಮಾಡಿದ್ರು ಅವತ್ತು ಅನ್ನೋ ಉದ್ದೇಶಕ್ಕೆ ನಾವು ವರ್ಲ್ಡ್ ವೆಟ್ಲ್ಯಾಂಡ್ ಡೇನ ಅವತ್ತು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಆಪ್ಷನ್ಸ್ ನೋಡೋಣ. ಸ್ಟೇಟ್ಮೆಂಟ್ 1 ಇಸ್ ಟ್ರೂ. ಸೊ ಸ್ಟೇಟ್ಮೆಂಟ್ 1 ಕರೆಕ್ಟ್ ಆಗಿದೆ. ಸ್ಟೇಟ್ಮೆಂಟ್ 2 ಇಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಸ್ಟೇಟ್ಮೆಂಟ್ 1. ಸೊ ಸ್ಟೇಟ್ಮೆಂಟ್ 2 ಸ್ಟೇಟ್ಮೆಂಟ್ 1 ಅನ್ನ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಎರಡು ಕರೆಕ್ಟ್ ಆಗಿದಾವೆ. ಸ್ಟೇಟ್ಮೆಂಟ್ 2 ಸ್ಟೇಟ್ಮೆಂಟ್ 1 ಅನ್ನ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ 1 ಇಸ್ ಟ್ರೂ ಅಂಡ್ ಸ್ಟೇಟ್ಮೆಂಟ್ 2 ಇಸ್ ಫಾಲ್ಸ್. ಎರಡನೇ ಸ್ಟೇಟ್ಮೆಂಟ್ ತಪ್ಪು ಅಂತಿದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ 1 ಇಸ್ ಫಾಲ್ಸ್, ಸ್ಟೇಟ್ಮೆಂಟ್ 2 ಇಸ್ ಟ್ರೂ ಅಂತಿದೆ. ಸ್ಟೇಟ್ಮೆಂಟ್ 1 ತಪ್ಪು ಅಂತಿದೆ. ಡಿ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ.
ಫಾಲ್ಸ್. ಸೊ ಎರಡು ತಪ್ಪು ಅಂತ ಹೇಳ್ತದೆ. ಸೊ ಆನ್ಸರ್ ಇಸ್ ಆಪ್ಷನ್ ಎ, ಸ್ಟೇಟ್ಮೆಂಟ್ 1 ಇಸ್ ಟ್ರೂ ಅಂಡ್ ಸ್ಟೇಟ್ಮೆಂಟ್ 2 ಇಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಸ್ಟೇಟ್ಮೆಂಟ್ 1. ಓಕೆ, ನೆಕ್ಸ್ಟ್ ಟ್ರಾಫಿಕ್ ಈಸ್. ಸೊ ಟ್ರಾಫಿಕ್ ಅನ್ನೋದು ಏನು ಅಂತ ಕೇಳ್ತಾ ಇದ್ದಾರೆ. ಎ, ಪ್ರೊಟೆಕ್ಟ್ ಅನಿಮಲ್ ಕಾರಿಡಾರ್ಸ್. ಬಿ, ಪ್ರೊಟೆಕ್ಟ್ ಮೈಗ್ರೇಟಿಂಗ್ ಬರ್ಡ್ಸ್. ಸಿ, ಇನ್ಕ್ರೀಸ್ ದ ಪಾಪ್ಯುಲೇಷನ್ ಆಫ್ ಎಂಡೇಂಜರ್ಡ್ ಸ್ಪೀಶೀಸ್. D, monitor wildlife trade. So traffic is a NGO. It is working into protecting your animals. ಅದು ಮಾನಿಟರ್ ವೈಲ್ಡ್ ಲೈಫ್ ಟ್ರೇಡ್ಗೆ. ಸೊ ಇಲ್ಲಿಗಲ್ ಆಗಿ ಪೋಚಿಂಗ್ ಮಾಡಿದ್ರೆ ಅಥವಾ ಟ್ರೇಡಿಂಗ್ ಮಾಡಿದ್ರೆ ಅನಿಮಲ್ಸ್ನ, ಸೊ ಟ್ರಾಫಿಕ್ ಅನ್ನೋರು ಇಟ್ ಇಸ್ ಅ ಮಾನಿಟರಿಂಗ್ ಆರ್ಗನೈಸೇಷನ್, ಅದನ್ನ ನೋಡ್ಕೋತಾರೆ. ಓಕೆ, ಸೊ ಇವರು ತುಂಬಾ ಇದ್ರ ಆರ್ಗನೈಸೇಷನ್ಸ್ ಜೊತೆ ಕೊಲಾಬ್ರೇಷನ್ ಮಾಡ್ಕೋತಾರೆ. ಟ್ರಾಫಿಕ್ ವರ್ಕ್ಸ್ ಜಾಯಿಂಟ್ಲಿ ವಿತ್ WWF ಅಂಡ್ ಯೋರ್ IUCN. ಇವ್ ಎರಡು ಕೂಡ ಪ್ರಾಣಿ ರಕ್ಷಣೆಗೋಸ್ಕರ ಇದಾವೆ, ಪ್ರಾಣಿ ಮತ್ತೆ ಗಿಡ ಎರಡು, ಬಯೋಲಾಜಿಕಲ್ ಡೈವರ್ಸಿಟಿ ಪ್ರೊಟೆಕ್ಷನ್ಗೆ. Next one, it also collaborates with your CITES. CITES is exclusively for protection of your endangered species. Endangered species ಅಲ್ಲಿ ಯಾವುದೇ ರೀತಿಯಾದ ಟ್ರೇಡಿಂಗ್ ನಡಿಬಾರ್ದು, ಅವನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ತಗೊಂಡು ಹೋಗ್ಬಾರ್ದು ಅಥವಾ ಪೋಚಿಂಗ್ ಮಾಡಬಾರ್ದು ಅಂತ CITES ಇದೆ. ಸೊ CITES ಜೊತೆ WWF ಜೊತೆ ಮತ್ತೆ IUCN ಮೂರು ಜೊತೆನೂ ಕೊಲಾಬ್ರೇಷನ್ ಅಲ್ಲಿ ಟ್ರಾಫಿಕ್ ವರ್ಕ್ ಮಾಡುತ್ತೆ. ಆಮೇಲೆ ಇಟ್ ಹೆಲ್ಪ್ಸ್ ಇನ್ ಯೋರ್ ಟ್ರೇಡ್ ಆಫ್ ಆನಿಮಲ್ಸ್. ಸೊ ಟ್ರೇಡಿಂಗು ಪೋಚಿಂಗ್ ಎಲ್ಲ ತಡೆಗಟ್ತಾರೆ. ನೆಕ್ಸ್ಟ್ 12th ಕ್ವೆಶ್ಚನ್, ಟೈಗರ್ ಇಸ್ ನಾಟ್ ಫೌಂಡ್ ಇನ್ ವಿಚ್ ಅಮಾಂಗ್ ದ ಬಿಲೋ ಕಂಟ್ರಿ. ಯಾವ ಕಂಟ್ರಿಲಿ ಸಿಗಲ್ಲ? ಚೈನಾ, ಕೆನ್ಯಾ, ರಷ್ಯಾ, ವಿಯೆಟ್ನಾಂ. ಸೊ ಯಾವ್ದ್ರಲ್ಲಿ ಸಿಗಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಇಟ್ ಇಸ್ ಆಪ್ಷನ್ ಬಿ, ಕೆನ್ಯಾದಲ್ಲಿ ಸಿಗಲ್ಲ. ಸೊ ಟೈಗರ್ ಒಟ್ಟು ಈ ಸದ್ಯಕ್ಕೆ 13 ಕಂಟ್ರಿಯಲ್ಲಿ ರೇಂಜ್ ಮಾಡ್ತಾ ಇದೆ. ಸೊ ಟೈಗರ್ ರೇಂಜಿಂಗ್ ಕಂಟ್ರೀಸ್ ಆರ್ ಇಂಡಿಯಾ, ನೇಪಾಳ್, ಭೂತಾನ್, ಬಾಂಗ್ಲಾದೇಶ್, ಮಯನ್ಮಾರ್, ರಷ್ಯಾ, ಚೈನಾ, ಥೈಲ್ಯಾಂಡ್, ಮಲೇಷಿಯಾ, ಇಂಡೋನೇಷಿಯಾ, ಕಾಂಬೋಡಿಯಾ, Laos, Vietnam. So these are the tiger ranging countries. So 13 tiger ranging countries. Tiger ಅತ್ಯಂತ ಹೆಚ್ಚು ಪಾಪ್ಯುಲೇಷನ್ ಇಂಡಿಯಾದಲ್ಲೇನೆ ಇದೆ. ಸೊ ಇಂಡಿಯಾ ಇಸ್ ಕಾಲ್ಡ್ ಆಸ್ ದಿ ಲ್ಯಾಂಡ್ ಆಫ್ ಟೈಗರ್ಸ್. ನೆಕ್ಸ್ಟ್ 13th ಕ್ವೆಶ್ಚನ್, ಹೆಡ್ ಕ್ವಾರ್ಟರ್ ಆಫ್ ಗ್ಲೋಬಲ್ ಟೈಗರ್ ಫೋರಂ ಈಸ್ ಅಟ್. ಸೊ ಈಗ ಟೈಗರ್ ರೇಂಜಿಂಗ್ ಕಂಟ್ರೀಸ್ ಎಲ್ಲ ಸೇರಿ ಗ್ಲೋಬಲ್ ಟೈಗರ್ ಫೋರಂ ಮಾಡ್ಕೊಂಡಿದ್ದಾರೆ. ಸೊ ಅತ್ಯಂತ ಹೆಚ್ಚು ಪಾಪ್ಯುಲೇಷನ್ ಇಂಡಿಯಾದಲ್ಲೇ ಇದ್ದಾಗ ಹೆಡ್ ಕ್ವಾರ್ಟರ್ ನ್ಯೂ ಡೆಲ್ಲಿಯಲ್ಲೇ ಇರುತ್ತೆ. ಸೊ ಸೆಕ್ರೆಟರಿಯೇಟ್ ಅದರದ್ದು ನ್ಯೂ ಡೆಲ್ಲಿಯಲ್ಲೇ ಇದೆ. So Global Tiger Forum Secretariat is in New Delhi. Next 14th question, which among the below does not concern ozone depletion? So CFC, chlorofluorocarbon ಯೂಸ್ ಮಾಡ್ತಿರೋದ್ರಿಂದ ಓಝೋನ್ ಡಿಪ್ಲೀಷನ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಸೊ ಓಝೋನ್ ಡಿಪ್ಲೀಷನ್ಗೆ ಸಂಬಂಧಪಟ್ಟಂಗೆ ಯಾವುದು ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ಒನ್ ಇಸ್ ವಿಯೆನ್ನಾ ಕನ್ವೆನ್ಷನ್, ಸೆಕೆಂಡ್ ಒನ್ ಇಸ್ ಮಾಂಟ್ರಿಯಲ್ ಪ್ರೋಟೋಕಾಲ್, ಥರ್ಡ್ ಒನ್ ಇಸ್ ಕಿಗಾಲಿ ಅಗ್ರಿಮೆಂಟ್, ಫೋರ್ತ್ ಒನ್ ಇಸ್ ಸ್ಟಾಕ್ ಹೋಮ್ ಕನ್ವೆನ್ಷನ್. ಸೊ ಯಾವ್ದು ಅಲ್ಲ ಇದರಲ್ಲಿ ಅಂದ್ರೆ ಇಟ್ ಇಸ್ ಯುವರ್ ಸ್ಟಾಕ್ ಹೋಮ್ ಕನ್ವೆನ್ಷನ್. ಸ್ಟಾಕ್ ಹೋಮ್ ಕನ್ವೆನ್ಷನ್ ಇಸ್ ಫಾರ್ ಯೋರ್ POP, ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ ಅಂತ ಹೇಳ್ತೀವಿ. ಇದು ನಿಮ್ಗೆ ಬಯೋಮ್ಯಾಗ್ನಿಫಿಕೇಶನ್ ಮಾಡುತ್ತೆ. ಸೊ ಅದು ಒಂದ್ಸಲಿ ಫುಡ್ ಚೈನ್ ಎಂಟರ್ ಆದ್ರೆ ಅದನ್ನ ಹೊರಗೆ ಹಾಕೋದು ಬಹಳ ಕಷ್ಟ. ಒಂದ್ ಅನಿಮಲ್ ಇಂದ ಇನ್ನೊಂದು ಅನಿಮಲ್ಗೆ ಅದು ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಸೊ ಅಂತ ಹಾರ್ಮ್ಫುಲ್ ಕೆಮಿಕಲ್ಸ್ ಅನ್ನ POP, ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ ಅಂತ ಹೇಳಿ ಕರೀತಾರೆ. ಓಕೆ, ಸೊ ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಗೋಸ್ಕರ ಇದ್ದಿದ್ದು ಸ್ಟಾಕ್ ಹೋಮ್ ಕನ್ವೆನ್ಷನ್. ನೆಕ್ಸ್ಟ್ ಒನ್, ಇದರಲ್ಲಿ ಇನ್ನೊಂದು, ಈಗ ವಿಯೆನ್ನಾ ಕನ್ವೆನ್ಷನ್ ಬಂದು ಅದು ಯಾವಾಗ ಸೈನ್ ಆಯ್ತು ಅಂತ ಹೇಳಿದ್ರೆ ಇಟ್ ಇಸ್ ಇನ್ 1988. ನೆಕ್ಸ್ಟ್ ಮಾಂಟ್ರಿಯಲ್ ಪ್ರೋಟೋಕಾಲ್ ಅದು ಯಾವಾಗ ಆಯ್ತು ಅಂತ ಹೇಳಿದ್ರೆ 1987. ಕಿಗಾಲಿ ಬಂದು ಯಾವಾಗ ಆಯ್ತು ಅಂದ್ರೆ ಅದು ಫಂಕ್ಷನಲ್ ಆಗಕ್ಕೆ ಸ್ಟಾರ್ಟ್ ಮಾಡಿದೆ, ಎಫೆಕ್ಟಿವ್ ಆಗಿದ್ದು 2019 ಇಂದ. ಸೊ ಕಿಗಾಲಿ ಸ್ವಲ್ಪ ನೋಡ್ಕೊಳ್ಳಿ, 2019 ಒಂದು 5 ವರ್ಷದ ಕೆಳಗಾಗಿದೆ. ಸೊ ಅದು ಓಝೋನ್ ಡಿಪ್ಲೀಷನ್ ನ ತಡೆಯೋದಕ್ಕೋಸ್ಕರ. ನೆಕ್ಸ್ಟ್, ವಿಚ್ ಅಮಾಂಗ್ ದ ಬಿಲೋ ಮೆಥಡ್ಸ್ ಹೆಲ್ಪ್ ಇನ್ ರಿಟೈನಿಂಗ್ ಸಾಯಿಲ್ ಮಾಯಿಶ್ಚರ್? ಸೊ ಮಣ್ಣಲ್ಲಿರೋ ನೀರಿನಂಶ ಹೋಗದೆ ಇರಂಗೆ ಯಾವ್ದು ತಡೆಗಟ್ಟತ್ತೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಇಸ್ ಮಲ್ಚಿಂಗ್, ಆಪ್ಷನ್ ಬಿ ಇಸ್ ಕಂಪಾರ್ಟ್ಮೆಂಟಲ್ ಬಂಡಿಂಗ್, ಆಪ್ಷನ್ ಸಿ ಇಸ್ ಕ್ರಾಪ್ ರೊಟೇಷನ್. ಸೊ ಮಲ್ಚಿಂಗ್ ಅಂತ ಹೇಳಿದ್ರೆ ಈಗ ಗಿಡಗಳು ಈ ರೀತಿ ಇದ್ರೆ ಮಧ್ಯದಲ್ಲಿ ಮಣ್ಣನ್ ಮೇಲೆ ಹುಲ್ಲಾಗ್ಲಿ ಅಥವಾ ಅಗ್ರಿಕಲ್ಚರ್ ಇಂದ ಬಂದಿರೋ ವೇಸ್ಟ್ ಆಗ್ಲಿ ಕೆಲವೊಮ್ಮೆ ಪ್ಲಾಸ್ಟಿಕ್ ಹಾಕ್ತಾರೆ. ಸೊ ಹಾಕಿ ಮುಚ್ತಾರೆ, ಮುಚ್ಚಿದಾಗ ಏನಾಗುತ್ತೆ, ಇವ್ಯಾಪರೇಷನ್ ಆಗೋದು ಕಮ್ಮಿ ಆಗುತ್ತೆ, ಆವಿ ಆಗೋದು ಕಮ್ಮಿ ಆಗುತ್ತೆ. ಸೊ ಅದನ್ನ ಮಲ್ಚಿಂಗ್ ಅಂತ ಹೇಳಿ ಕರೀತಾರೆ. ಓಕೆ, ಸೊ ಮಲ್ಚಿಂಗ್ ಹೆಲ್ಪ್ಸ್ ಇನ್ ಯೋರ್ ಮಾಯಿಶ್ಚರ್ ರಿಟೆನ್ಷನ್, ಹೆಲ್ಪ್ ಮಾಡತ್ತೆ ಅದು ನೀರನ್ನ ಹಿಡಿದಿಟ್ಕೊಳ್ಳೋದಕ್ಕೆ, ತೇವಾಂಶನ ಕಾಪಾಡಕ್ಕೆ. ನೆಕ್ಸ್ಟ್ ಕಂಪಾರ್ಟ್ಮೆಂಟಲ್ ಬಂಡಿಂಗ್, ಈಗ ಜಮೀನ್ ತುಂಬಾ ಹಿಂಗ್ ದೊಡ್ಡದಾಗಿರುತ್ತೆ.
ಸೊ ಅದನ್ನ ಆವಾಗ ಹಿಂಗೆ ಸಣ್ಣ ಸಣ್ಣ ಬ್ಲಾಕ್ಗಳಲ್ಲಿ ಡಿವೈಡ್ ಮಾಡಿರ್ತೀರಾ ನೀವು ಬಸ್ಸಲ್ಲಿ ಅಥವಾ ಸುತ್ತಮುತ್ತ ಹಳ್ಳಿಗಳಲ್ಲಿ ನೋಡಿರ್ಬೋದು. ಈ ರೀತಿ ಸಣ್ಣ ಸಣ್ಣ ಬ್ಲಾಕ್ ಅಲ್ಲಿ ಮಾಡಿರ್ತಾರೆ. ಆಗ ನೀರು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹರಿದೆಲ್ಲ ಹೋದಾಗ ಮಣ್ಣನ್ನ ಕೊಚ್ಕೊಂಡು ಹೋಗೋದಿಲ್ಲ. ಮತ್ತೆ ಒಂದ್ ಕಡೆಗೆ ನೀರ್ ಹಾಯಿಸ್ಬೇಕು ಅಂದ್ರೆ ತುಂಬಾ ಈಸಿಯಾಗಿ ಇಷ್ಟಕ್ಕೆ ಮಾತ್ರ ನೀರ್ ಹಾಕೋಬಹುದು, ಮಿಕ್ಕಿದಕ್ಕೆ ನೀರ್ ಹಾಕೋದ್ ಬೇಕಾಗೋದಿಲ್ಲ. ಸೊ ಅದು ಮಾಯಿಶ್ಚರ್ ಸೇವ್ ಆಗುತ್ತೆ ಅವಾಗ. ಸೊ ದಟ್ ಈಸ್ ಯೋರ್ ಕಂಪಾರ್ಟ್ಮೆಂಟಲ್ ಬಂಡಿಂಗ್. ಥರ್ಡ್ ಒನ್ ಇಸ್ ಕ್ರಾಪ್ ರೊಟೇಷನ್, ಬೇರೆ ಬೇರೆ ಬೆಳೆಗಳನ್ನ ಬೆಳೆಯೋದು. ಸೊ ಎಲ್ಲಾ ಬೆಳೆಗಳಿಗೂ ಒಂದೇ ರೀತಿಯಾದ ನೀರ್ ಬೇಕಾಗೋದಿಲ್ಲ. ಅಕ್ಕಿ ಬೆಳೆದಾದ್ಮೇಲಿಂದ ಇಮಿಡಿಯೇಟ್ಲಿ ನೀವು ಇವಾಗ ರಾಗಿ ಹಾಕಿದ್ರೆ ನೀರ್ ಅಷ್ಟು ಬೇಕಾಗದೇ ಇಲ್ಲ, ಅದಕ್ಕೆ ಅಷ್ಟರಲ್ಲೇ ಬೆಳ್ಕೊಳ್ಳುತ್ತೆ ಅದು. ಸೊ ಆ ರೀತಿ ನೀವು ಕ್ರಾಪ್ ರೊಟೇಷನ್ ಮಾಡಿದಾಗ ಸಾಯಿಲ್ ಅಲ್ಲೂ ಮಾಯಿಶ್ಚರ್ ಕೂಡ ಉಳ್ಕೊಳ್ಳುತ್ತೆ. ಸೊ ಆಗ ಅದು ಹೆಲ್ಪ್ ಆಗುತ್ತೆ. ಸೊ ಆಪ್ಷನ್ ಡಿ, ಆಲ್ ಆಫ್ ದಿ ಅಬೌವ್. ಸೊ ಎಲ್ಲಾ ಮೆಥಡ್ ಇಂದಾನು ನಿಮ್ಗೆ ಸಾಯಿಲ್ ಮಾಯಿಶ್ಚರ್ ರಿಟೆನ್ಷನ್ ಆಗುತ್ತೆ. ಓಕೆ, ಸೊ ದೀಸ್ ವರ್ ದಿ ಕ್ವೆಶನ್ಸ್ ಫಾರ್ ಟುಡೇ. Hopefully it was helpful, and all the best. Study well.